ಹಾಯ್ ನಮಸ್ಕಾರ. ಅಗನ್ಯ ಯೂಟ್ಯೂಬ್ ಚಾನಲಿಗೆ ಆತ್ಮೀಯ ಸ್ವಾಗತ. ಗೊತ್ತಿದೆ ಅಲ್ವಾ, ಚಾನಲ್ ಒಳಗಡೆ ಬರುವಾಗ ಬಲ್ಗಾಲಿಟ್ಟು ಬನ್ನಿ. ಇದು ನಮ್ಮ ಮಾಡ್ರನ್ ಮಂದಿಯ 2ನೇ ಅಧ್ಯಾಯ, ಲಕ್ಷ್ಮೀ ನಿವಾಸ. ಕೇಳೋಣ. ಗೋಡೆ ಮೇಲಿನ ಗಡಿಯಾರವನ್ನೊಮ್ಮೆ ನೋಡಿದ ಮನಸ್ವಿ, ಮುದ್ದೆ ಮಾಡ್ಲಾ ಅತ್ತೆ ಎಂದು ಮಾಧುರಿಯವರ ಅಪ್ಪಣೆ ಪಡೆದು ಅಡುಗೆ ಮನೆಗೆ ಹೋದಳು. ಲಕ್ಷ್ಮೀ ನಿವಾಸದಲ್ಲಿನ ಓಪನ್ ಕಿಚನ್ನಲ್ಲಿ ಮುದ್ದೆಗಾಗಿ ಕುದಿಯುತ್ತಿರುವ ನೀರಿನ ಪಾತ್ರೆ ಎದುರಿಗೆ ನಿಂತವಳಿಗೆ ಹಾಲ್ನಲ್ಲಿ ಕುಳಿತಿದ್ದ ಅಮ್ಮ ಮಗಳ ಮಾತು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ನಾನು ಸುಮ್ಮನೆ ಮಾತು ಹೇಳ್ದೆ ತಾನೋ, ಸೀರೆ ಚೆನ್ನಾಗಿತ್ತು ಅಂತ. ಅಬ್ಬಾ ಶುರು ಮಾಡಿದ್ಲು ಗೊತ್ತಾ. ಅವಳು ಕೊಟ್ಟ ಸೀರೆನ ಕಂಚಿಯಿಂದ ತಂದಿದ್ದಂತೆ ತಾನೋ. ಯಾರಾದರೂ ನಂಬುವಂಥ ಮಾತಾ ಅದು? ಕಾರ್ನಲ್ಲಿ ಹೋಗುವಾಗ ಕಾಲ್ ಮಾಡಿದ ಗಿರಿಜಾ ಆಂಟಿಯ ಕುರಿತು ಮಾತು ಮುಂದುವರಿಯುತ್ತಿತ್ತು. ಹೌದು ಮಮ್ಮಿ, ಆ ಕಲರ್ ಕಾಂಬಿನೇಷನ್ ಕೂಡ ಒಂಚೂರು ಚೆನ್ನಾಗಿರಲಿಲ್ಲ. ಅಯ್ಯ, ಕ್ವಾಲಿಟಿ ಕೂಡ ಏನು ಚೆನ್ನಾಗಿರಲಿಲ್ಲ. ತಗೋ, ಅವ್ರು ಕೊಟ್ಟಿರೋದೇ ದಂಡ. ನೀನೇ ಹೇಳ್ತಾನೋ, ಅವ್ರ ಮಗನ ಮದುವೆ ಬಿಟ್ಟು ಬೇರೆ ಯಾವುದಕ್ಕಾದರೂ ಆ ಸೀರೆ ನಾನು ಹಾಕ್ಕೊಂಡಿದ್ದೀನಾ? ಸೀರೆ ಕೊಟ್ಟರೆ ನಮ್ಮ ಥರ ಕೊಡಬೇಕು ಅಲ್ವಾ? ಯಾರಾದರೂ ಒಬ್ಬರಾದರೂ ಹೇಳಿಬಿಡ್ಲಿ ನೋಡೋಣ, ಆ ಸೀರೆಗಳಲ್ಲಿ ಒಂದು ಸರಿ ಇಲ್ಲ ಅಂತ. ಎಲ್ಲ ಪರ್ಫೆಕ್ಟ್ ಇರಬೇಕು ಇದ್ರೆ. ಮಮ್ಮಿ, ನಿನ್ನ ಥರ ಸೀರೆ ಯಾರಿಗಾದ್ರೂ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತಾ ಹೇಳು? ನೀನು ಪರ್ಫೆಕ್ಟ್ ಬಿಡು ಮಮ್ಮಿ. ಕಲರು, ಕ್ವಾಲಿಟಿ, ರೇಟು ಎಲ್ಲ ನೋಡಿ ತರ್ತೀಯ. ನಿನಗೆ ಅಂತಲೇ ಅಲ್ಲ, ನೀನು ಬೇರೆಯವರಿಗೆ ಅಂತ ತಂದರೂ ಎಷ್ಟು ಚೆನ್ನಾಗಿರೋದು ತರ್ತೀಯ. ಅದೇ ಮಮ್ಮಿ ನಿನ್ನ ಟ್ಯಾಲೆಂಟು. ಈ ಸಂಭಾಷಣೆಯ ಸಂದರ್ಭದಲ್ಲಿ ಬೆಳಿಗ್ಗೆ ಗಿರಿಜಾ ಆಂಟಿ ತೋರಿದ ಪೆದ್ದುತನವನ್ನೇ ಮನಸ್ವಿಯು ತೋರಿದಳು. ಅವರ ಮಾತಿನ ನಡುವೆ ಬಾಯಿ ಹಾಕಿ, ಹೌದು ಅತ್ತೆ, ನೀವು ನಿಮ್ಮ ಆಯ್ಕೆಯು ಬಹಳ ಅದ್ಭುತ. ನನಗೆ ಮದುವೆಯಲ್ಲಿ ನೀವು ಕೊಡಿಸಿದ ಸೀರೆಗಳು ತುಂಬ ಚೆನ್ನಾಗಿದ್ದವು. ನಾನು ಜೀವಮಾನದಲ್ಲೇ ಅಂಥ ಸೀರೆ ಕಣ್ಣಲ್ಲಿ ಕೂಡ ನೋಡಿರಲಿಲ್ಲ. ನಿಮ್ಮ ದಯೆಯಿಂದ ಅದನ್ನು ಉಡುವ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನಮ್ಮ ಮನೆ ಕಡೆಯವರೆಲ್ಲ ಆ ಸೀರೆಗಳನ್ನು ಹೊಗಳ್ತಾನೇ ಇರ್ತಾರೆ ಎಂಬಂಥ ಮಾತುಗಳು ಮನಸ್ವಿ ಕಡೆಯಿಂದ ಬರುತ್ತವೆ ಎಂಬ ನಿರೀಕ್ಷೆಯಲ್ಲಿ ಇದ್ದ ಅಮ್ಮ ಮಗಳಿಗೆ ಮನಸ್ವಿಯ ಮೌನ ಅಸಹನೀಯವಾಗಿತ್ತು. ಇತ್ತ ಬಿಸಿ ಪಾತ್ರೆ ಹಿಡಿದು ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸುತ್ತಿದ್ದ ಮನಸ್ವಿಯ ಮನಸ್ಸಲ್ಲಿ ಯೋಚನೆಯ ಸುಳಿ ಗಿರಗಿರ ಸುತ್ತುತ್ತಿತ್ತು. ಅಮ್ಮ ಮಗಳ ಮಾತನ್ನು ಈ ರೀತಿ ತಾನು ಕೇಳಿಸಿಕೊಳ್ಳುವುದು ಸಭ್ಯತೆ ಹೌದು ಅಲ್ಲವೋ ಎಂಬ ಪ್ರಶ್ನೆ ಒಂದು ಕಡೆಯಾದರೆ, ಮಾಡುತ್ತಿರುವ ಮುದ್ದೆ ಬಗ್ಗೆ ಅತ್ತೆ ಮುಂದೆ ಹೇಳಬಹುದಾದ ಮಾತುಗಳು ಇನ್ನೊಂದು ಕಡೆ ಅವಳನ್ನು ಚುಚ್ಚುತ್ತಿದ್ದವು. ಆದರೆ ತನಗೆ ಕೇಳಿಸಲಿ ಎಂಬ ಕಾರಣಕ್ಕೆ ಆ ಸಂಭಾಷಣೆ ಆ ಸಮಯದಲ್ಲಿ ನಡೆಯುತ್ತಿದೆ. ಇಲ್ಲವಾದರೆ ಅವರ ಈ ಮಾತುಗಳು ಅವರಿಗಾಗಿ ಮೀಸಲಿಟ್ಟುಕೊಂಡಿದ್ದ ವಿಶೇಷ ಚರ್ಚಾ ಸಮಯದಲ್ಲಿ ನಡೆಯುತ್ತದೆ ಎಂಬ ಸೂಕ್ಷ್ಮ ಮನಸ್ವಿಗೆ ಇನ್ನೂ ಮನವರಿಕೆ ಆಗಿರಲಿಲ್ಲ. ಹಿಂದಿನ ದಿನ ಮಾಡಿದ ಮುದ್ದೆ ಸರಿಯಾಗಿ ಬೆಂದಿಲ್ಲ ಎಂದು, ಮುದ್ದೆಯನ್ನು ಮುಚ್ಚಿಟ್ಟು ಬೇಯಿಸಬಾರದೆಂದು, ಹಾಗೆ ಬೇಯದೆ ಮುದ್ದೆ ತಿಂದರೆ ಹೊಟ್ಟೆ ನೋವು ಬರುತ್ತದೆಂದು, ಇದೇ ಏನು ನಿಮ್ಮ ಅಮ್ಮ ಕಲಿಸಿದ್ದು ಎಂದು ಮುಂತಾಗಿ ಹೇಳಿದ ಮಾತುಗಳು ನೆನಪಾಗಿ ಪದೇ ಪದೇ ಮುದ್ದೆ ತಿರುಗಿಸಿ ಬೇಯಿಸಿದಳು. ತನ್ನ ಮಟ್ಟಿಗೆ ಮುದ್ದೆ ಬೆಂದಿದೆ ಎನಿಸಿದಾಗ ಅತ್ತೆಯನ್ನು ಕರೆದು ಅವರಿಂದ ಓಕೆ ಮಾಡಿಸಿಯೇ ನಂತರ ಒಲೆ ಆರಿಸಿ ಮುದ್ದೆ ಕಟ್ಟಲು ಶುರು ಮಾಡಿದ್ದು. ಹಾಗೆಂದು ನೆನ್ನೆಯ ದಿನ ಅತ್ತೆಯ ಕೈಲಿ ಓಕೆ ಮಾಡಿಸದೇ ಏನು ಅವಳು ಸ್ವತಂತ್ರವಾಗಿ ಮುದ್ದೆ ಕಟ್ಟಿರಲಿಲ್ಲ. ಅತ್ತೆಯವರೇ ಹ್ಞೂ ಸಾಕು ಬೆಂದಿದೆ ಎಂದಿದ್ದರು. ಆದರೆ ಎಲ್ಲ ಮುಗಿದ ಮೇಲೆ ಮಾವನವರಿಗೆ ಊಟ ಬಡಿಸುವಾಗ ಈ ಬೇಯದ ಮಾತು ಶುರು ಮಾಡಿದ್ದರು. ಅತ್ತೆ, ನೀವೇ ಹೇಳಿದ್ದರಲ್ಲ ಸಾಕು ಬೆಂದಿದೆ ಎಂದು, ಈಗ ಯಾಕೆ ಈ ರೀತಿ ಹೇಳುತ್ತಿದ್ದೀರಾ ಎಂದು ಅವಳು ಕೇಳಬಹುದಿತ್ತು. ಆದರೆ ಮನಸ್ಸಲ್ಲೇ ಹುದುಗಿಸಿದ ಎಷ್ಟೋ ಪ್ರಶ್ನೆಗಳಂತೆ ಇದನ್ನು ಮಣ್ಣು ಮಾಡಿಬಿಟ್ಟಳು. ಇಂದು ಸಹ ಅದೇ ಭಯದಲ್ಲೇ ಕಟ್ಟಿದ ಮುದ್ದೆಗಳನ್ನು ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಟಳು. ಊಟ ಮುಗಿಯುವ ಹೊತ್ತಿಗೆ ಮಾಧುರಿಯವರು ಎಲ್ಲ ಕಡೆ ಹುಡುಕಾಡಿ ಸೋತಿದ್ದರು. ಆದರೆ ಮನಸ್ವಿಯನ್ನು ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳಲು ಯಾವ ಸಣ್ಣ ನೆಪವೂ ಅವರಿಗೆ ಇಂದು ಸಿಕ್ಕಿರಲಿಲ್ಲ. ಆದರೆ ಸೀರೆ ಕುರಿತು ಮಗಳು ಹೊಗಳುವಾಗ ಮನಸ್ವಿ ವಹಿಸಿದ್ದ ಮೌನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಅವರ ಮನಸ್ಸು ಹಪಹಪಿಸುತ್ತಿತ್ತು. ಇತ್ತ ಊಟ ಮುಗಿಸುವಷ್ಟರಲ್ಲಿ ಅತ್ತೆಯಿಂದ ಕುಂಕುಮಾತು ಬರಲಿಲ್ಲ ಎಂಬ ಸಮಾಧಾನದಲ್ಲಿ
ಪಾತ್ರೆಗಳನ್ನು ಡಿಶ್ವಾಷರ್ಗೆ ಹಾಕಲು ಹೊರಟವಳನ್ನು ಹಿಂಬಾಲಿಸಿ ಹೋದ ಮಾಧುರಿ ಮುದ್ದೆ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು, ನೋಡು ಎಷ್ಟು ಹಿಟ್ಟು ತಳದಲ್ಲಿ ಹಾಗೇ ಇದೆ, ಇದರಿಂದ ಇನ್ನೊಂದು ಮುದ್ದೆ ಕಟ್ಬೋದಿತ್ತು, ನೋಡು ಎಷ್ಟು ವೇಸ್ಟ್ ಮಾಡಿದೀಯಾ. ನಾನು ಅದೇ ಅನ್ಕೋತಾ ಇದ್ದೆ, ಅದು ಹೇಗೆ ಇಷ್ಟು ಬೇಗ ಬೇಗ ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿ ಆಗ್ತಿದೆ ಅಂತ. ನೋಡಿದ್ರೆ ಈ ರೀತಿ ಹಾಳು ಮಾಡ್ತಾ ಇದೆಯಾ. ನಾನು ಎಲ್ಲ ಒಳ್ಳೆ ಕ್ವಾಲಿಟಿನೇ ರಾಗಿನೇ ತರಿಸೋದು. ನಾನು ತರಿಸುವ 1 ಮೂಟೆ ರಾಗಿಗೆ ಎಷ್ಟು ರೇಟು ಅಂತ ಗೊತ್ತಾ ನಿನಗೆ? ಏನೊಂದು ಉತ್ತರವನ್ನು ಕೊಡದೆ ಕಲ್ಲಿನ ಹಾಗೆ ನಿಂತಿದ್ದವಳನ್ನು ಕಂಡು ಅವರ ಮನಸ್ಸಿಗೆ ಸ್ವಲ್ಪ ಶಾಂತಿ ಲಭಿಸಿತು. ಆ ಕಾರಣಕ್ಕೆ ಅವತ್ತು ಅಷ್ಟಕ್ಕೆ ನಿಲ್ಲಿಸಿದರು ಎಂದು ಮನಸ್ಸು ಭಾವಿಸಿದಳು. ಆದರೆ ಮಾಧುರಿಯವರು ತಮ್ಮ ಗಂಡ ಇನ್ನೂ ಮಲಗದೇ ಇರುವುದನ್ನು ಗಮನಿಸಿಬಿಟ್ಟರು. ಗಂಡನ ಎದುರಿಗೆ ಮಾತನಾಡಲು ಅವರಿಗೆ ಯಾವುದೇ ಭಯ ಇರಲಿಲ್ಲ. ಆದರೂ ಶೇಖರ್ ಅವರು ಎದುರಿಗಿದ್ದಾಗ ಹೆಚ್ಚಿಗೆ ಬೇಯುತ್ತಿರಲಿಲ್ಲ. ತಾನು ತುಂಬ ಪ್ರೀತಿಯಿಂದ ಸೊಸೆಯನ್ನು ನೋಡಿಕೊಳ್ಳುತ್ತೇನೆ ಎಂದು ಅವರು ತೋರಿಸಿಕೊಳ್ಳುವುದು ಮುಖ್ಯವಾಗಿತ್ತು. ಎಲ್ಲಿ ಸೊಸೆಯ ಈ ಮೌನ ಸ್ವಭಾವಕ್ಕೆ ಮಾವನ ಮನಸ್ಸಲ್ಲಿ ಅವಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದು ಬಿಡುತ್ತದೆಯೋ ಎಂಬ ಭಯ ಮಾಧುರಿಯವರಿಗೆ ಶುರುವಾಗಿತ್ತು. ಇದೆಲ್ಲ ನಡೆಯುವಾಗ ಚಂದನ್ ಮನೆಯಲ್ಲಿ ಇರಲಿಲ್ಲ. ತನಗೆ ತಾನೇ ಆರೋಪಿಸಿಕೊಂಡ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿಕೊಳ್ಳುವ ಚಟದ ಬೆನ್ನು ಹತ್ತಿ ಹೋಗಿದ್ದ. ಮೊದಮೊದಲ ದಿನಗಳಲ್ಲಿ ಈ ಅಭ್ಯಾಸದ ಪರಿಚಯ ಇಲ್ಲದೆ ಹೇಳದೆ ಕೇಳದೆ ಎಲ್ಲಿ ಹೋಗಿಬಿಟ್ಟಿದ್ರಿ ಎಂದು ಕೇಳುತ್ತಿದ್ದಳು ಮನಸ್ವಿ. ತನ್ನ ಪ್ರಶ್ನೆಗೆ ಅವನಿಂದ ಉತ್ತರ ಪಡೆಯುವುದು ಮರುಭೂಮಿಯಲ್ಲಿ ಭತ್ತ ಬೆಳೆದಂತೆ ಎಂಬುದು ಸಾಕಷ್ಟು ಬೇಗನೆ ಅವಳಿಗೆ ಅರ್ಥವಾಗಿತ್ತು. ಅವನಿಗೆ ಈ ರೀತಿಯ ಅಭ್ಯಾಸ ಇರಬಹುದು ಎಂದು ಅವಳೆಂದು ಊಹಿಸಿರಲಿಲ್ಲ. ಜಿಮ್ಗೆ ಹೋಗುವ ಹುಡುಗ ಮದುವೆಗೆ ಮುಂಚೆ ಮಾತನಾಡುವಾಗ ಊಟದಲ್ಲಿ ಪ್ರೋಟೀನ್ ಇರಬೇಕು ಎಂದು ತನಗೆ ಉಪದೇಶ ಕೊಡುತ್ತಿದ್ದ ವ್ಯಕ್ತಿ ಇಂತಹ ಚಟದ ದಾಸ ಆಗಿರಬಹುದು ಎಂದು ಅವಳು ಹೇಗೆ ತಾನೇ ಯೋಚಿಸುತ್ತಾಳೆ? ಇನ್ನು ಕೆಟ್ಟ ಅಭ್ಯಾಸಗಳ ಬಗ್ಗೆ ಮಾತನಾಡುವಾಗಲೂ, ಈಗ ಯಾವುದೇ ಒಂದು ವಿಷಯವೇ ಆಗಲಿ, ನಮಗೆ ಖುಷಿ ಕೊಡುತ್ತೆ ಅಂದುಕೊಂಡ್ರೆ ಖುಷಿಯಾಗತ್ತೆ, ಕಷ್ಟ ಅಂದುಕೊಂಡ್ರೆ ಕಷ್ಟ ಆಗುತ್ತೆ. ಅದೆಲ್ಲ ನಮ್ಮ ಮನಸ್ಸಿನ ಭಾವನೆ ಅಷ್ಟೆ. ಬ್ಯಾಡ್ ಹ್ಯಾಬಿಟ್ ಕೂಡ ಹಾಗೆ. ಅದರಿಂದ ನಮಗೆ ಸುಖ ಸಿಗುತ್ತೆ ಅಂದ್ಕೊಂಡ್ರೆ ಸುಖದ ಫೀಲ್ ಬರುತ್ತೆ ಅಷ್ಟೆ ಎಂದು ಅವನು ಮದುವೆಗೆ ಮುಂಚೆ ಹೇಳಿದ್ದಾಗ, ಇಷ್ಟು ಪ್ರಬುದ್ಧತೆ ಇರುವ ಹುಡುಗರು ತುಂಬ ಕಡಿಮೆ, ಎಂಥ ಒಳ್ಳೆಯ ಆಲೋಚನೆ ಇದೆ ಇವರಿಗೆ ಎಂದು ಮುಗುಳು ನಕ್ಕಿದ್ದಳು ಮನಸ್ವಿ. ಇಂದು ಮನೆಗೆ ಬಂದ ಚಂದು ಸೋಫಾದ ಮೇಲೆ ಅಡ್ಡಲಾಗೆ ಕುಳಿತ. ತನ್ನ ಒಡಲಿನ ಎಲ್ಲ ಧೈರ್ಯವನ್ನು ಒಟ್ಟಿಗೆ ತಂದುಕೊಂಡು, ರೀ ಊಟ ಮಾಡಿ ಎಂದಳು. ಎನ್ನುವ ದನಿ ಕೇಳಿದ ತಕ್ಷಣ ತನ್ನ ಜವಾಬ್ದಾರಿ ಇಲ್ಲಿಗೆ ಮುಗಿಯಿತು ಎಂಬಂತೆ ತನ್ನ ರೂಮಿಗೆ ಹೊರಟಳು ಮನಸ್ವಿ. ಆತನಿಗೆ ಊಟ ಬಡಿಸುವ ಅಭ್ಯಾಸ ಅವರ ಮನೆಯವರಿಗೆ ಇರಲಿಲ್ಲ. ಮದುವೆಯ ಹೊಸತರಲ್ಲಿ ಮನಸ್ವಿ ಪ್ರಯತ್ನ ಮಾಡಿದ್ದಳು. ಆದರೆ ಅವನಿಗೆ ತಾನು ಬಡಿಸುವುದು ಇಷ್ಟವಾಗುತ್ತಿಲ್ಲ ಎಂದು ಮನದಟ್ಟಾಗಿ ಸುಮ್ಮನಿದ್ದಳು. ಹಾಗೂ ಹೀಗೂ ಧೈರ್ಯ ತಂದುಕೊಂಡು ಊಟ ಮಾಡಿ ಎಂದು ಹೇಳುವುದು ಅವಳ ದಿನಚರಿಯಾಗಿತ್ತು. ಅವನು ಎಂದು ಹೇಳಿದ ತಕ್ಷಣ ಊಟ ಮಾಡುತ್ತಿರಲಿಲ್ಲ. ಅವರ ಅಮ್ಮ ಅಪ್ಪ ಎಲ್ಲರೂ ಹೇಳಿದರೂ ಅವನಿಂದ ಕೆಲವೊಮ್ಮೆ ಉತ್ತರವೇ ಬರುತ್ತಿರಲಿಲ್ಲ. ಅದಕ್ಕೆ ಇಂದು ಅವನಿಂದ ಹ್ಞೂ ಎಂಬ ಉತ್ತರಕ್ಕೆ ಅವಳಿಗೆ ಅಷ್ಟು ಸಮಾಧಾನವಾಗಿತ್ತು. ನೇರ ತನ್ನ ರೂಮ್ಗೆ ಹೊರಟಳು. ಅವಳ ನಿರ್ಗಮನವನ್ನೇ ಎದುರು ನೋಡುತ್ತಿದ್ದ ಜನರು ಮಾತಿಗೆ ಕುಳಿತರು. ಮೊದಲೇ ಸೊಸೆಗೆ ಬೇಗ ಮಲಗಲು ಮಾಧುರಿಯವರು ಆಜ್ಞೆ ಮಾಡಿದ್ದರು. ಅವಳ ಅನುಪಸ್ಥಿತಿಯಲ್ಲಿ ಅಮ್ಮ ಮಕ್ಕಳ ಮಾತು ಜೋರಿರುತ್ತಿತ್ತು. ಇತ್ತ ತನ್ನ ಅಮ್ಮನಿಗೆ ಕರೆ ಮಾಡಿದ ಮನಸ್ವಿ ಉಕ್ಕಿ ಬರುವ ಕಣ್ಣೀರನ್ನು ತಡೆದು ಮಾತಾಡುತ್ತಿದ್ದಳು. ಮಗಳ ಕಣ್ಣೀರು ಕಾಣದೇ ಇದ್ದರೂ ತಾಯಿಯ ಕರುಳಿಗೆ ಅವಳ ಭಾವ ಗೊತ್ತಾಗುತ್ತಿತ್ತು. ಮಾತು ಮುಗಿಸಿ ಮಲಗಲು ಪ್ರಯತ್ನ ಮಾಡುತ್ತಿದ್ದ ಅವಳ ಕಣ್ಣುಗಳಿಗೆ ನಿದ್ದೆಯೇ ಹತ್ತಿರಲಿಲ್ಲ. ಇನ್ನು ಅಂದು ಬೆಳಗ್ಗೆ ಅಂಗಡಿಯ ಬಾಗಿಲಿಂದ ಒಳಬಂದಾಗಿಂದಲೂ ಎಡಬಿಡದೆ ಮನಸ್ವಿಯನ್ನು ಹಿಂಬಾಲಿಸಿ ಅವಳ ಭಾವನೆಯನ್ನು ಕಂಡು ಮರುಗಿದ ಜೋಡಿ ಕಂಗಳೂ ಸಹ ಅವಳನ್ನು ನೆನೆದು ನಿದ್ದೆಯಿಲ್ಲದೆ ದಣಿದಿದ್ದವು. ಆ ಜೋಡಿ ಕಂಗಳು ಯಾರದಿರಬಹುದು ಎಂಬ ಯೋಚನೆ ನಿಮಗೂ ಬಂತಾ? ಇದೇ ಯೋಚನೆಯನ್ನು ಇನ್ನೊಂದು ಸ್ವಲ್ಪ ದಿವಸ ಕಾಯ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಯಾರ ಕಣ್ಣು ಅಂತ ಬೇಕಾದರೆ ಮಾತಾಡೋಣ. ಕಥೆಯನ್ನು ಪೂರ್ತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.